ಬೆಂಗಳೂರು ದಕ್ಷಿಣ ದೊಡ್ಡೇರಿಯಲ್ಲಿ ಪತ್ತೆಯಾದಂತಹ ನಕಲಿ ಡ್ರಗ್ ಕೇಸ್ ಇದು. ಟಿವಿ9ಗೆ ಈ ಬಗ್ಗೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕಿಂಗ್ ಪಿನ್ ಪ್ರಶಾಂತ್ ವಿದೇಶದಲ್ಲಿದ್ದಾರೆ. ಬೀಟ್ ಸಿಬ್ಬಂದಿ ಶಿವರಾಜು ಮತ್ತು ರಘು ಮಾಹಿತಿ ಕೊಟ್ಟರು. ಅದನ್ನಾಧರಿಸಿ ಫಾರ್ಮ್ ಹೌಸ್ನಲ್ಲಿ ಅನುಮಾನಾಸ್ಪದ ವಾಹನ ಬರುತ್ತೆ ಅನ್ನುವಂತಹ ಅವರು ಮಾಹಿತಿನೇನು ಕೊಟ್ಟಿದ್ರು. ಬಾಕ್ಸ್ಗಳು ಲೋಡ್ ಆಗುತ್ತೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ದಾಳಿ ಮಾಡಿದ್ವಿ. ಆ ವೇಳೆ ಈ ನಕಲಿ ಔಷಧ ಸಿಕ್ಕಿದೆ ಅಂತ ಈ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಎಸ್ಪಿಯನ್ನು ಮಾತನಾಡಿಸಿದ್ದಾರೆ. ಹಾಗಾದರೆ ಈ ಒಂದು ಕಾರ್ಯಾಚರಣೆ ಹೇಗಿತ್ತು, ಆ ಔಷಧಿಗಳನ್ನೆಲ್ಲ ಹೇಗೆ ಬಳಕೆ ಮಾಡ್ತಿತ್ತು, ಎಷ್ಟು ವರ್ಷಗಳಿಂದ ಇಲ್ಲಿ ಒಂದು ದಂಧೆ ನಡೀತು, ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಸ್ ಪಿ ಅವರಾದಂಥ ಶ್ರೀನಿವಾಸ್ ಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಇಡೀ ರಾಜ್ಯ, ಇಡೀ ದೇಶ ನೋಡ್ತಾ ಇದೆ ತಮ್ಮ ಈ ಒಂದು ರೈಡ್ ಬಗ್ಗೆ. ಹೇಗಿತ್ತು ಸರ್ ಈ ಒಂದು ಕಾರ್ಯಾಚರಣೆ, ಏನಕ್ಕೆ ಬಳಸ್ತಾ ಇದ್ರು ಸರ್? ಏನು ನಮ್ಮ ಬೀಟ್ ಸಿಬ್ಬಂದಿಗಳಂತ ಶಿವರಾಜು ಮತ್ತು ರಘು ಏನು ಈ ಥರ ಮಾಹಿತಿ ಹೇಳಿದ್ರು, ಇಲ್ಲೇನೋ ಅನುಮಾನಾಸ್ಪದವಾಗಿ ವೆಹಿಕಲ್ಸ್ಗಳು ಬರುತ್ತೆ, ಬಾಕ್ಸಸ್ಗಳು ಲೋಡ್ ಆಗುತ್ತೆ, ಅನ್ಲೋಡ್ ಆಗುತ್ತೆ ಅಂತ ಏನು ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆ ಮಾಡೋಣ ಅಂತ ಹೇಳಿ ಏನು ಒಂದು ಪ್ರಾಥಮಿಕವಾಗಿ ಒಂದು ತಾವರೆಕೆರೆ ಪೊಲೀಸ್ ಸ್ಟೇಷನ್ನು DYSP ರವಿ ಹಾಗೂ ಮಾರುತಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ದಾಳಿ ಮಾಡೋಕ್ಕೆ ಹೇಳ್ತೀವಿ. ಅವರು ದಾಳಿ ಮಾಡಿದ ಸಂದರ್ಭದಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ, ಸರ್ ಇಲ್ಲಿ ಇಲ್ಲೀಗಲ್ ಆಗಿ ದಾಸ್ತಾನು ಇಟ್ಟಿದ್ದಾರೆ, ಇದು ಯಾವುದೇ ಪರವಾನಿಗೆ ಇಲ್ಲ ಅಂತ ಹೇಳಿದಂಥ ನಂತರದಲ್ಲಿ ನಾವು ಇಮಿಡಿಯೇಟ್ ಡ್ರಗ್ ಕಂಟ್ರೋಲರ್ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಈ ರೀತಿ ಇದೆ, ಒಂದು ಸತಿ ನೀವು ಬಂದು ಚೆಕ್ ಮಾಡಿ ಅಂತ ಹೇಳಿ ನಂತರದಲ್ಲಿ ಇಬ್ಬರು ಜಾಯಿಂಟಾಗಿ ಅದನ್ನು ಕೂಲಂಕುಷವಾಗಿ ನಾವು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ ಮಾಹಿತಿ ಮೇರೆಗೆ ಇದೆಲ್ಲ ಒಂದು ಹೈ ಎಂಡ್ ಆ್ಯಂಟಿಬಯೋಟಿಕ್ ಏನು ICU ಯೂಸ್ ಮಾಡ್ತಾರೆ, ICU ಯೂಸ್ ಮಾಡುವಂತಹ ಒಂದು ಮೆಡಿಸಿನ್ಗಳು, ಅದನ್ನು ಏನು ಕಡಿಮೆ ರೇಟಿಂದು ತಂದು ಇಲ್ಲಿ ಒಂದು ವಿದೇಶಿ ಕಂಪ್ನಿಯ ಪ್ರಾಡಕ್ಟ್ ಥರ ಅದನ್ನು ರೀಲೇಬ್ಲಿಂಗ್ ಮಾಡಿ, ರೀಪ್ಯಾಕಿಂಗ್ ಮಾಡಿ ಮತ್ತು ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನೆಲ್ಲ ದಾಸ್ತಾನು ಇಟ್ಟಿರೋದೆಲ್ಲ ನೋಡಿ ಇದನ್ನು ಏನಾದರೂ ಸ್ಪೂರಿಯಸ್ ಆಗಿ ಮಾಡ್ತಿದ್ದಾರೆ ಮತ್ತು ಇದನ್ನು ಇಲ್ಲೀಗಲ್ ಆಗಿ ಮಾಡ್ತಿದ್ದಾರೆ ಅಂತ ಅವರೂ ಅದನ್ನು ದೃಢಪಡಿಸಿದ ನಂತರ ಅವ್ರು ಕೊಟ್ಟಂಥ ಕೇಸ್ ಮೇಲೆ ನಾವು ಏನು FIR ರಿಜಿಸ್ಟರ್ ಮಾಡಿದ್ದೀವಿ. FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ನಾವು ಇಲ್ಲಿವರೆಗೂ ಒಬ್ಬನ ಬಂಧನ ಮಾಡಿದ್ದೀವಿ, ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಮೇಯ್ನ್ ಏನು ಇದ್ದಾನೆ ಅವನು ಸದ್ಯಕ್ಕೆ ಇನ್ನೂ ಅರೆಸ್ಟ್ ಆಗಿಲ್ಲ, ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತೀವಿ, ಫರ್ದರ್ ಪ್ರೊಸೀಜರ್ಸ್ ಮಾಡ್ತೀವಿ. ಸರ್, ಈಗ ತಾವೇ ಹೇಳಿದ್ರೆ ಅದೊಂದು ಫಾರ್ಮ್ ಹೌಸು ಅಂತ, ಹೊರಗಿಂದ ನೋಡಿದ್ರೆ ಫಾರ್ಮ್ ಹೌಸ್ ಅಂತ, ಯಾರಿಂದ ಯಾರು ಪಡೆದಿದ್ರು, ಇಲ್ಲಿ ಎಷ್ಟು ವರ್ಷಗಳಿಂದ ಈ ರೀತಿ ಒಂದು ದಂಧೆ ನಡೆಸ್ತಾ ಇತ್ತು? ಏನು ಅಲ್ಲಿ ಲೋಕಲ್ ಅವರೊಬ್ಬರದ್ದು ಒಂದು 10 ಎಕರೆ ಜಾಗ ಇರುತ್ತೆ. ಆ 10 ಎಕರೆ ಜಾಗನ ಒಬ್ಬ ಏನು ನಮ್ಮಲ್ಲಿ ಮೇಯ್ನ್ ಅಕ್ಯೂಸ್ಡ್ ಇದ್ದಾನೆ ಅವನು ವರ್ಷಕ್ಕೆ 10 ಲಕ್ಷ ಅಂತ ಲೀಸ್ಗೆ ಪಡೆದಿರ್ತಾನೆ ವ್ಯವಸಾಯಕ್ಕೆ ಅಂತ. ಬಟ್ ಅಲ್ಲಿ ಅವನು ಈ ರೀತಿಯಾದಂಥ ಒಂದು ಇಲ್ಲೀಗಲ್ ದಂಧೆಯನ್ನು ಮಾಡ್ತೀಯಾನೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ.